ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ ಡೈರೆಕ್ಟ್ ಮತ್ತು ರಿಕ್ವಾರ್ಟ್ಮೆಂಟಲ್ಲಿ ಹೆಡ್ ಕಾನ್ಸ್ಟೇಬಲ್ ನೇಮಕಾತಿ ಕರೆದಿದ್ದು. ಇದು ರೇಡಿಯೋ ಆಪರೇಟರ್ ಮತ್ತು ರೇಡಿಯೋ ಮೆಕ್ಯಾನಿಕಲ್ BFCFನಲ್ಲಿ ಖಾಲಿ ಇರುವ ಹುದ್ದೆ ಇದಾಗಿದ್ದು, ಈ ಎಷ್ಟು ಹುದ್ದೆಗಳು ಖಾಲಿ ಇವೆ ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ವೇಕೆನ್ಸಿ ಬಗ್ಗೆ ತಿಳಿದುಕೊಳ್ಳೋಣ. ನೋಡಿರಿ, ಈ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಮಾತ್ರ ಹಾಕೋಕ್ಕೆ ಅವಕಾಶವನ್ನು ನೀಡಿರ್ತಾರೆ. ನೋಡಿರಿ, ಅಪ್ಲಿಕೇಶನ್ ಈಗಾಗಲೇ ಪ್ರಾರಂಭವಾಗಿದ್ದು 24/8/2025 ಪ್ರಾರಂಭವಾಗಿ ಕೊನೆಯ ದಿನಾಂಕ ಬಂದುಬಿಟ್ಟು 23/9 ಅಂದರೆ ಸೆಪ್ಟೆಂಬರ್ 23 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಲ್ಲಿವರೆಗೂ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕ್ಬೋದಾಗಿರ್ತದೆ. ಇನ್ನು ಮೊದಲೇದಾಗಿ ಸ್ಯಾಲ್ರಿ ಬಗ್ಗೆ ತಿಳಿಸ್ಯಾರ. ನೋಡಿರಿ, ಸ್ಯಾಲ್ರಿ ಯಾವ ರೀತಿ ಐತೆ ಅಂದರೆ ಹೆಡ್ ಕಾನ್ಸ್ಟೇಬಲ್ ಒಳಗೆ 2 ಪೋಸ್ಟ ಯಾವ ರೀತಿ ಅದಾವೆ ಅಂದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರ್ ಒಂದು ಮತ್ತು ಇನ್ನೊಂದು ಹೆಡ್ ಕಾನ್ಸ್ಟೇಬಲ್ ಒಳಗೆ ರೇಡಿಯೋ ಮೆಕ್ಯಾನಿಕಲ್ 2ನೇ ಹುದ್ದೆ ಆಗಿರ್ತದೆ. ಇದರಲ್ಲಿ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ಸ್ಟಾರ್ಟಿಂಗ 25,000ದಿಂದ 81,100ವರೆಗೂ ಸ್ಯಾಲ್ರಿ ಈ ಹುದ್ದೆಯಲ್ಲಿ ನಮ್ಗೆ ಸಿಗ್ತದೆ. ಇನ್ನು ವೇಕೆನ್ಸಿ ಯಾವ ರೀತಿ ಖಾಲಿದಾವೆ ನೋಡಿರಿ, ಕ್ಯಾಟಗರಿ ವೈಸ್ ನೋಡೋದಾದರೆ UR ಅಭ್ಯರ್ಥಿಗಳಿಗೆ ಟೋಟಲ್ ಆದ ವೇಕೆನ್ಸಿ 276, EWS 59. ಇನ್ನು OBC ಅಂತ ಬಂದರೆ 350 ವೇಕೆನ್ಸಿಗಳು ಖಾಲಿದಾವೆ. ಇನ್ನು SC ಅಭ್ಯರ್ಥಿಗಳಿಗೆ 127, ಇನ್ನು STಗೆ 98, ಟೋಟಲ್ ಆಗಿ 910 ಹುದ್ದೆಗಳು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರಲ್ಲಿ ಖಾಲಿದಾವೆ. ಇನ್ನು ಎರಡನೇದಾಗಿ ನೋಡೋದಾದರೆ ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕಲ್ ಒಳಗೆ UR ಅಭ್ಯರ್ಥಿಗಳಿಗೆ 64 ಹುದ್ದೆಗಳು, EWS 16 ಹುದ್ದೆ, OBC 82, SC ಅಭ್ಯರ್ಥಿಗಳಿಗೆ 28, ST ಅವರಿಗೆ 21. ಇದರಲ್ಲಿ ಟೋಟಲಾಗಿ 211 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಇನ್ನು ಈ ಹುದ್ದೆಗಳಿಗೆ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕು ಮತ್ತು ಏಜ್ ಲಿಮಿಟ್ ಏನು ಅಂತ ನೋಡೋಣ. ನೋಡಿರಿ, ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಆಪ್ರೇಟರ್ಗೆ ಯಾವ ರೀತಿ ಕ್ವಾಲಿಫಿಕೇಷನ್ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿ 12ನೇ ಅಂದರೆ PUC ಪಾಸ್ ಆಗಿದ್ದು, ಅದರಲ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಲ್ಲಿ ಅಭ್ಯರ್ಥಿ ಮಿನಿಮಮ್ 60% ತೊಗೊಂಡ ಪಾಸ್ ಆಗಿರಬೇಕು. ಅಥವಾ ಅಭ್ಯರ್ಥಿ 10ನೇ ಪಾಸಾಗಿ 2 ವರ್ಷ ITIಯನ್ನು ಮುಗಿಸಿರಬೇಕು. ITIನಲ್ಲಿ ಅಭ್ಯರ್ಥಿ ರೇಡಿಯೋ ಆ್ಯಂಡ್ ಟೆಲಿವಿಷನ್ ಅಥವಾ ಎಲೆಕ್ಟ್ರಿಷಿಯನ್ ಇಂಜಿನಿಯರಿಂಗ್ನಲ್ಲಿ ಅಭ್ಯರ್ಥಿ ತನ್ನ ಕ್ವಾಲಿಫಿಕೇಷನನ್ನು ಮುಗಿಸಿರ್ಬೇಕಾಗಿರ್ತದೆ. ಇನ್ನು ಹೆಡ್ ಕಾನ್ಸ್ಟೇಬಲ್ ರೇಡಿಯೋ ಮೆಕ್ಯಾನಿಕಲ್ ಒಳಗೆ ಅಭ್ಯರ್ಥಿ 12ನೇ ಮುಗಿಸಿರಬೇಕು. ಇದು ಸೇಮ್ ಆಗಿರ್ತದೆ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ನಲ್ಲಿ ಅಭ್ಯರ್ಥಿ ಮಿನಿಮಮ್ 60% ತೊಗೊಂಡ ಪಾಸ್ ಆಗಿರಬೇಕಾಗಿರ್ತದೆ. ಇಲ್ಲಾಂದರೆ ಅಭ್ಯರ್ಥಿ 10ನೇ ಮುಗಿಸಿದ್ದು ITIನಲ್ಲಿ ಅಭ್ಯರ್ಥಿ ರೇಡಿಯೋ ಮತ್ತು ಟೆಲಿವಿಷನ್ ಅಥವಾ ಜನರಲ್ ಎಲೆಕ್ಟ್ರಿಷಿಯನ್ನಲ್ಲಿ ಅಭ್ಯರ್ಥಿ ಕಂಪ್ಯೂಟರ್ ಆಪ್ರೇಟರ್ ಬಗ್ಗೆ ತಿಳಿದುಕೊಂಡಿರಬೇಕಾಗಿರ್ತದೆ. ಇನ್ನು ಏಜ್ ಲಿಮಿಟ್ ಬಗ್ಗೆ ನೋಡೋದಾದರೆ ಅಭ್ಯರ್ಥಿ ಕ್ಯಾಟಗರಿ ವೈಸ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ, ನೀವು UR ಅಭ್ಯರ್ಥಿಗಳಾಗಿದ್ದರೆ 18ರಿಂದ 25 ವರ್ಷ, ಇನ್ನು OBC ಆಗಿದ್ದರೆ 18ರಿಂದ 28 ವರ್ಷ, ಇನ್ನು SC ST ಅಭ್ಯರ್ಥಿಗಳಾಗಿದ್ದರೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇದಾದ ಕೂಡ ಏಜ್ ಜಾಸ್ತಿ ಇದ್ದರೆ ಕೂಡ ಏಜ್ ರಿಲ್ಯಾಕ್ಸೇಷನ್ ಮೂಲಕ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಂದರೆ ನೋಡಿರಿ, ನೀವು SC ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು OBC ಆಗಿದ್ದರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಅಭ್ಯರ್ಥಿ ಫಿಸಿಕಲ್ ಯಾವ ರೀತಿ ಇರಬೇಕಂದ್ರೆ ನೋಡಿರಿ, ಅಭ್ಯರ್ಥಿ ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ಇರಬೇಕು ಪುರುಷ ಅಭ್ಯರ್ಥಿಗೆ, ಮತ್ತು ಮಹಿಳಾ ಅಭ್ಯರ್ಥಿಗೆ 157 ಸೆಂಟಿಮೀಟರ್ ಇರಬೇಕು. ಇನ್ನು ಚೆಸ್ಟ್ ಪುರುಷ ಅಭ್ಯರ್ಥಿಗೆ 80 ಸೆಂಟಿಮೀಟರ್ ಇರಬೇಕು. ಮತ್ತು ಎಕ್ಸ್ಪಾನ್ಷನ್ ಮಾಡಿದಾಗ ಮಿನಿಮಮ್ 5 ಸೆಂಟಿಮೀಟ್ರ್ ಎಕ್ಸ್ಪಾನ್ಷನ್ನ ಆಗಬೇಕಾಗಿರ್ತದೆ. ಅಂದರೆ 5 ಸೆಂಟಿಮೀಟ್ರ್ ಜಾಸ್ತಿ ಆಗಬೇಕು. ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಚೆಸ್ಟ್ ಇರುವುದಿಲ್ಲ. ನೋಡಿರಿ, ಈ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊತಾರೆ ಅಂದ್ರೆ ಮೊದಲೇದಾಗಿ PST ಮತ್ತು PET ಟೆಸ್ಟ್ ಅಂತೇಳಿ 2 ಟೆಸ್ಟನ್ನು ನಡೆಸ್ತಾರೆ. ನೋಡಿರಿ, ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಅಂತೇಳಿ ಇದರಲ್ಲಿ ಹೈಟ, ಚೆಸ್ಟ, ವೇಟ್ ಮತ್ತು ಇನ್ನು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಒಳಗೆ ಅಭ್ಯರ್ಥಿಗೆ ರನ್ನಿಂಗ್ ಇರುತ್ತೆ, ಜಂಪಿಂಗ, ಹೈ ಜಂಪ್ ಇರುತ್ತೆ. ನೋಡಿರಿ ಯಾವ ರೀತಿ ಇರುತ್ತೆ ಅಂದರೆ ಪುರುಷ ಅಭ್ಯರ್ಥಿಗೆ 1.6 ಕಿಲೋಮೀಟ್ರ್
ಇದು 6.5 ನಿಮಿಷದಲ್ಲಿ ಪುರುಷ ಅಭ್ಯರ್ಥಿ ರನ್ನಿಂಗ್ ಮುಗಿಸ್ಬೇಕಾಗಿರ್ತದೆ. ಇನ್ನು ಮಹಿಳಾ ಅಭ್ಯರ್ಥಿ 800 ಮೀಟ್ರ್ ಇರ್ತೈತಿ, 4 ನಿಮಿಷದಲ್ಲಿ ಅಭ್ಯರ್ಥಿ ರನ್ನಿಂಗನ್ನು ಮುಗಿಸ್ಬೇಕು. ಇನ್ನು ಎರಡನೇದಾಗಿ ಜಂಪ 11 ಫೀಟ 3 ಚಾನ್ಸ್ ಹೋಗಿರುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ 9 ಫೀಟ್ ಇರುತ್ತೆ, ಇವರಿಗೆ 3 ಚಾನ್ಸ ಕೊಟ್ಟಿರ್ತಾರೆ. ಇನ್ನು ಹೈ ಜಂಪ್ ಬಂದುಬಿಟ್ಟು 3.5 ಫೀಟ್ ಜಿಗಿಬೇಕು 3 ಚಾನ್ಸ್ನಲ್ಲಿ. ಇನ್ನು ಮಹಿಳಾ ಅಭ್ಯರ್ಥಿ ಕೂಡ 3 ಫೀಟರ ಹೈ ಜಂಪನ್ನು 3 ಚಾನ್ಸ್ನಲ್ಲಿ ಮುಗಿಸ್ಬೇಕಾಗಿರ್ತದೆ. ಇನ್ನು ಎರಡನೇದಲ್ಲಿ ನೋಡಿರಿ ಸೆಕೆಂಡ, ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಮೊದಲೇದು ಫಿಸಿಕಲ್ ಟೆಸ್ಟ್ ಇರುತ್ತೆ, ಆಮೇಲೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ನೋಡಿರಿ ಯಾವ ರೀತಿ ಇರುತ್ತೆ ಅಂದ್ರೆ ನೋಡಿರಿ ಸಿಲೆಬಸ್ಸ ಮತ್ತು ಮಾರ್ಕ್ಸ. ಮೊದಲೇದು ಪಾರ್ಟ್ 1 ಅಂತೆ ಫಿಸಿಕ್ಸ್ ಇರುತ್ತೆ, ಇದರಲ್ಲಿ 40 ಕ್ವಶನ್ಸ 80 ಮಾರ್ಕ್ಸಿಗೆ ಇರುತ್ತೆ. ಇನ್ನು ಎರಡನೇದು ಮ್ಯಾಥಮೆಟಿಕ್ಸ 20 ಕ್ವಶನ್ಸ 40 ಮಾರ್ಕ್ಸ್ ಇರುತ್ತೆ. ಇನ್ನು ಮೂರನೇದು ಕೆಮಿಸ್ಟ್ರಿ 20 ಕ್ವಶನ್ಸ 40 ಮಾರ್ಕ್ಸು. ಇನ್ನು ನಾಲ್ಕನೇದಾಗಿ ನೋಡೋದಾದರೆ ಇಂಗ್ಲೀಷ್ ಮತ್ತು GK 20 ಕ್ವಶನ್ಸ 40 ಮಾರ್ಕ್ಸ್ ಇರುತ್ತೆ. ಇದು ಸಿಲೆಬಸ್ಸ 10ನೇದು ಅಥವಾ PUCದು ಸಿಲೆಬಸ್ಸನ್ನು ಒಳಗೊಂಡಿರ್ತದೆ ಮತ್ತು ಕರೆಂಟ್ ಅಫೇರ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಇದು ಟೋಟಲಾಗಿ 100 ಕ್ವಶನ್ಸ್ ಇರ್ತವೆ, 200 ಮಾರ್ಕ್ಸಿನ ಎಕ್ಸಾಮ್ ಇದಾಗಿರ್ತದೆ. ಮತ್ತು ಇದಕ್ಕೆ ಟೈಮಿಂಗ್ ಬಂದುಬಿಟ್ಟು 2 ತಾಸು ಟೈಮಿಂಗ್ ಇರುತ್ತೆ. ಇನ್ನು ನೆಗೆಟಿವ್ ಮಾರ್ಕಿಂಗ್ ಯಾವ ರೀತಿ ಐತೆ ಅಂದ್ರೆ ನೋಡಿರಿ 0.25 ನೆಗೆಟಿವ್ ಮಾರ್ಕ್ ಅಂದರೆ ರಾಂಗ್ ಆನ್ಸರ್ಗೆ ಕಟ್ ಆಗತ್ತೆ. ನೋಡಿರಿ ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗ್ತದೆ. ನೋಡಿರಿ ಫಿಸಿಕಲಲ್ಲಿ ಸೆಲೆಕ್ಷನ್ ಆದವರು ಟೆಸ್ಟನ್ನು ಬರಿಬೋದು. ಟೆಸ್ಟ್ ಪಾಸ್ ಆದ ಅಭ್ಯರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೂಲಕ ಈ ಹುದ್ದೆಗೆ. ಕೊನೆಯದಾಗಿ ಮೆಡಿಕಲ್ ಟೆಸ್ಟ್ ಇರುತ್ತೆ, ಇದರಲ್ಲಿ ಕ್ವಾಲಿಫೈ ಆದರೆ ಅಭ್ಯರ್ಥಿ ಸೆಲೆಕ್ಷನ್ ಆಗ್ತಾನೆ. ಇನ್ನು ಯಾವ ರೀತಿ ನಾವು ಅಪ್ಲಿಕೇಶನ್ ಹಾಕಬೇಕಪ್ಪ ಈ ಹುದ್ದೆಗೆ ಅಂದರೆ ಅಪ್ಲಿಕೇಶನನ್ನು ನಾವು ಆನ್ಲೈನ್ ಮೂಲಕ ಹಾಕಬೇಕು. ಅದು ಸ್ಟಾರ್ಟಿಂಗ 24/8/2025 ಪ್ರಾರಂಭವಾಗಿದ್ದು ಕೊನೆಯ ದಿನಕ್ಕೆ ಬಂದುಬಿಟ್ಟು 23/9/2025 ಕೊನೆಯ ದಿನಕ್ಕೆ ಇರ್ತದೆ. ಮತ್ತು ಈ ಹುದ್ದೆಗೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ರೀತಿ ಅಪ್ಲಿಕೇಶನ್ ಫೀ ಐತೆ ಅಂದ್ರೆ ನೋಡ್ರಿ ಎಲ್ಲ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ ಅಂತೇಳಿ 100 ರೂಪಾಯಿ ಇರ್ತದೆ. ಮತ್ತು ಉಳಿದ ಅಭ್ಯರ್ಥಿ ಅಂದರೆ ಎಕ್ಸಾಮ್ಟೆಡ್ ಕ್ಯಾಟಗರೀಸ್ ಅಂದರೆ ಫಿಮೇಲ್ ಕ್ಯಾಂಡಿಡೇಟ, SC ST ಮತ್ತು ಬೇಸ್ಮೆಂಟ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ ಮತ್ತು ಸರ್ವಿಸ್ ಮ್ಯಾನ್ಗೆ ಅಭ್ಯರ್ಥಿಗಳಿಗೆ 59 ರೂಪಾಯಿ ಅಪ್ಲಿಕೇಶನ್ ಫೀ ಆಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡ್ಬೋದಾಗಿರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.